ಫನ್ ಅಂತ ಒಂದು ಕ್ಲಬ್ ಮಾಡ್ಕೊಂಡಿದ್ದೀವಿ ಶಾಲೆ ವತಿಯಿಂದ. ಒಂದು 7-8 ವರ್ಷಗಳಿಂದ ಈ ಒಂದು ಕ್ಲಬ್ ಪ್ರತಿ ವರ್ಷ ಸೈನ್ಸ್ಗೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅಂದ್ರೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಈ ತರ ಬ್ಯಾನರ್ ಹಾಕಿಬಿಟ್ಟು ನಾವು ಮಾಡ್ಬೇಕಂತೇನಿಲ್ಲ. ಗಿಡ ನೆಡೋದು, ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಮಕ್ಕಳಿಗೆ ತಿಳಿಸುವಂಥದ್ದು, ಹಾಗೇನೆ ಪರಿಸರದ ಬಗ್ಗೆ ಅವರ ಎನ್ವಿರಾನ್ಮೆಂಟ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನು ನಾವು ಪ್ರತಿದಿನ ಪ್ರತಿ ಶಾಲೆಯಲ್ಲಿ ನಡೆಸ್ತಾ ಬಂದಿದ್ವಿ. ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು 5 ಪ್ರಾರಂಭಿಸೋಣ. ಸೈನ್ಸ್ ಎಕೋ ಕ್ಲಬ್ ಅನ್ನುವಂಥದ್ದು, ಗ್ರೀನ್ ಹೌಸ್ ಎಕೋ ಕ್ಲಬ್ ಇದರ ಬಗ್ಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ಪ್ರಾರ್ಥನೆ ಗೀತೆಯನ್ನ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ 9ನೇ ತರಗತಿ ವಿದ್ಯಾರ್ಥಿನಿಯರು ಮಾಡಬೇಕಾಗಿ ಕೇಳ್ಕೊಳ್ತೇವೆ. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ಕರುಗಳಲ್ಲಿ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಲವನ್ನದ ಕುರುಮೆ ಸದ ಹಿಮದಲ್ಲಿನ ಸಿಂಹಾಸನ ಮಾಲೆ ಗತ ಸಾಹಸ ಸಾಗುತ್ತಿರುವ ಶಾಸನಗಳ ಸಾಗಿನ ಓಲೆ ಗರಿಯ ತುದಿಗಳಲ್ಲಿ ದೇಗುಲಗಳ ಭಿತ್ತಿಗಳು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಗ್ರೀನ್ ಹೌಸ್ ಎಕೋ ಕ್ಲಬ್ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಶಾಲೆಯ ಮಿಸಸ್ ಪ್ರೊಫೆಸರ್ ಸ್ವಾಗತಿಸುತ್ತಾ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಉಳಿಸರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಶಾಲೆಯ ಹಿರಿಯ ಶಿಕ್ಷಕರಾದ ಸತೀಶರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾರೆ. ಶಾಲೆಯ ಅತ್ಯಂತ ಕ್ರಿಯಾತ್ಮಕ ಶಿಕ್ಷಕರಾದಂಥ ಮಾಂತೇಶ್ ಅವರನ್ನು ಸ್ವಾಗತಿಸುತ್ತೇವೆ. ನೆಲಮಡಿ ಶಾಲೆಯ ಶಿಕ್ಷಕರಾದ ರಮೇಶ್ ಅವರನ್ನು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಗುರುಮಾತೆಯರಾದ ಛಾಯಕ್ ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಶಿಕ್ಷಕರಾದಂಥ ವಿಪಕ್ಷ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಮ್ಮ ಸಲಹೆ ಶಿಕ್ಷಕರಾದಂಥ ಜಡೇಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತವನ್ನು ಕೊಡ್ತಾ ನಮ್ಮ ಸ್ವಾಗತವನ್ನು ಮೇಲೆ ಹಸಿರಾಗಿರ್ತಕ್ಕಂತಹ ಈ ಶಾಲೆಯ ಶಿಕ್ಷಕರೇ ಹಾಗೂ ನಮ್ಮ ವಿದ್ಯಾ ಸ್ನೇಹಿತರಾಗಿರ್ತಕ್ಕಂತಹ ಮಾತೇಶ್ವರಗಳೇ, ಈ ಶಾಲೆಯ ಎಲ್ಲ ಸಹ ಶಿಕ್ಷಕ ಮಿತ್ರರೇ ಹಾಗೂ ಒಂದು ವಿದ್ಯಾರ್ಥಿಗಳು, ಎಲ್ಲ ಬರುವಂತೆ ಆಲ್ಮೋಸ್ಟ್ ನನ್ನ ಪರಿಚಯ ಎಲ್ಲವೂ ಇದೆ. ಈ ಶಾಲೆಯಲ್ಲಿ ಡೆಪ್ಯುಟೇಷನ್ ಆಗಿ 3 ವರ್ಷಗಳ ಕಾಲ ನಾನು ಪ್ರತಿ ವರ್ಷ ಬರ್ತಾ ಇದ್ದೀನಿ. ವಿಶೇಷವಾಗಿ ಈ ಸರ್ತಿ ಕೂಡ ಮತ್ತೊಮ್ಮೆ ಕರೆಸ್ಕೊಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈ ಒಂದು ಪೂರ್ವಭಾವಿ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಈ ಶಾಲೆಯ ಮುಖ್ಯ ಗುರುವಾಗಿರ್ತಕ್ಕಂಥ ಮಾಂತೇಶ್ ಅವರು ನಮ್ಮನ್ನ ಆಹ್ವಾನಿಸಿದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಇಕೋ ಕ್ಲಬ್ ಅಂತಂದ್ರೆ ಇಕೋ ಮೀನ್ಸ್ ಸಿಂಪಲ್ ಆಗಿರೋದ್ರೆ ಹಸಿರು ಅಂತ ಹೇಳ್ಬೋದು ಅಲ್ವಾ. ಹಸಿರು ಪಡೆ ಅಂತ ಹೇಳ್ತೀವಿ. ಆ ಹಸಿರು ಪಡೆ ಅಂತಂದ್ರೆ ಅರ್ಥ ಸೊ ನಿಮ್ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೋಬೇಕು ಅಂತ. ಸೊ ಎಲ್ಲದನ್ನ ನಾವ್ ಹೇಳೇ ಇಟ್ಕೋಬೇಕಾಗಿಲ್ಲ, ನಿಮಗೆ ಎಲ್ಲ ಪರಿಸರದ ಬಗ್ಗೆ ಗೊತ್ತಾಗ್ತಾ ಇದೆ. ಹೋದ ವರ್ಷ ಏನ್ ಟೆಂಪರೇಚರ್ ಇತ್ತು, ಅದಕ್ಕಿಂತ ಹಿಂದಿನ ವರ್ಷ ಏನ್ ಟೆಂಪರೇಚರ್ ಇದೆ, ಹಿಂದಿನ ವರ್ಷ ಯಾವ ರೀತಿ ಮಳೆ ಆಗಿತ್ತು, ಅದಕ್ಕಿಂತ ಹಿಂದಿನ ವರ್ಷ ಯಾವ ರೀತಿ ಮಳೆ ಆಗ್ತಾ ಇತ್ತು ಅಂತ ಹೇಳಿ. ಸೊ ಪ್ರತಿನಿತ್ಯ ನಿಮ್ಮಲ್ಲಿ ನೋಡ್ತಾ ಇರ್ತೀರಿ. ಈಗ ಎಷ್ಟು ಬಿಸಿಲು ಆಗ್ತಾ ಇದೆ ಅಲ್ವಾ, ಟೆಂಪರೇಚರ್ ದಿನ ಏನಾಗ್ತಿದೆ ಜಾಸ್ತಿ ಆಗ್ತಾ ಇದೆ. ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಆಗಲ್ಲ, ಆದ್ರೆ ಚಳಿಗಾಲದಲ್ಲಿ ಮಳೆ ಬರ್ಬೋದು. ಚಳಿಗಾಲದಲ್ಲಿ ಚಳಿ ಆಗಲ್ಲ, ಬೇಸಿಗೆ ಕಾಲ ಚಳಿ ಆಗ್ಬೋದು. ಈ ವಾತಾವರಣದಲ್ಲಿ ಬಹಳಷ್ಟು ಏರುಪೇರು ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಯಾರು ಕಾರಣ ಮೂಲವಾಗಿ ನಾವೇ ಅಲ್ವಾ. ಮನುಷ್ಯನಿಗೆ ಮೆದುಳು ಅಂತಕ್ಕಂಥದ್ದು ಕೊಟ್ಟು ತಪ್ಪಾಗ್ಬಿಟ್ಟಿದೆ. ಪಶು ಪ್ರಾಣಿಗಳು ಕೂಡ ಸರಿಯಾದ ರೀತಿಯಲ್ಲಿ ಪರಿಸರವನ್ನು ಬಳಕೆ ಮಾಡ್ಕೊಳ್ತೇವೆ, ಯಾವುದೇ ರೀತಿ ಹಾನಿಯನ್ನ ಮಾಡಲ್ಲ. ಆದ್ರೆ ಮನುಷ್ಯನಿಗೆ
ಸೆನ್ಸಸ್ ಅಂತಕ್ಕಂಥದ್ದು 5 ಸೆನ್ಸ್ ಇದಾವೆ ನಮ್ಗೆ. ಎಷ್ಟಿದಾವೆ? 5 ಸೆನ್ಸ್ ಇದಾವೆ ಅಲ್ವಾ? ಅಂದ್ರೆ ಪಶು ಪ್ರಾಣಿಗಳಿಗೆ 9 ರಿಂದ 10 ಸೆನ್ಸಸ್ ಇದಾವೆ. ಅಷ್ಟೆಲ್ಲ ಸೆನ್ಸ್ ಇಟ್ಕೊಂಡು ಕೂಡ ಅವು ಯಾವುದೇ ರೀತಿಯಲ್ಲಿ ಕೂಡ ಪರಿಸರಕ್ಕೆ ಹಾನಿ ಮಾಡಲ್ಲ. ಆದ್ರೆ ನಮಗಿರ್ತಕ್ಕಂಥ 5 ಸೆನ್ಸ್ ಅಲ್ಲಿ ಇಷ್ಟೆಲ್ಲ ಅನಾಹುತ ಮಾಡಿದೀವಿ. ಯಾವಾಗೋ ಒಂದ್ಸಲ 6 ಸೆನ್ಸ್ ವರ್ಕ್ ಆಗ್ತದೆ. ಯಾವಾಗ ಅಂತಂದ್ರೆ ಮುಂದೆ ಆಗ್ತಕ್ಕಂಥ ಸಡನ್ ಏನೋ ತಪ್ಪಿ ಅದನ್ನ ಎಚ್ಚರ ಮಾಡ್ಬಿಡ್ತೀವಿ ನಾವು. ಓ 6 ಸೆನ್ಸ್ ಇಂದ ಹೇಳಿದಪ್ಪ ಅನ್ಸುತ್ತೆ. ಅದು ಯಾವಾಗೋ ಒಂದ್ಸರ್ತಿ ಬರ್ತಕ್ಕಂಥ 2 ರೇಟ್ ನಕ್ಪಟ್ಕೊಂಡು ಹತ್ತೋಗ್ಬಿಡ್ತು. ಸೊ ಆ ರೀತಿ ನಾವು 6 ಸೆನ್ಸ್ 5 ಸೆನ್ಸ್ ಇರ್ತಕ್ಕಂಥ ಇಷ್ಟೆಲ್ಲ ಹಾಳು ಮಾಡಿದ್ವಿ. ಪಶು ಪ್ರಾಣಿ ಪಕ್ಷಿಗಳಿಗೆ ಅಷ್ಟೆಲ್ಲ ಸೆನ್ಸ್ ಇದ್ರು ಕೂಡ ಅವುಗಳು ಯಾವುದೇ ರೀತಿಯಲ್ಲಿ ಕೂಡ ಹಾನಿಯನ್ನ ಮಾಡ್ತಾ ಇಲ್ಲ. ಸೊ ನೀವೆಲ್ಲ ನೋಡಿರ್ತೀವಿ ಟಿವಿಯಲ್ಲಿ ಕೆಲವೊಮ್ಮೆ ನಾವು ನೀರು ಹರಿತಾ ಇರುತ್ತೆ, ಯಾವ್ದೋ ಒಂದು ಪ್ರಾಣಿ ಬಂದ್ಬಿಟ್ಟು ಅದು ಬಂದ್ ಮಾಡ್ತಾ ಇರುತ್ತೆ. ನೋಡ್ಬಿಟ್ಟು ನೀವೆಲ್ಲ ವಾಟ್ಸ್ಆಪ್ ನ ಚೆಕ್ ಮಾಡೋದಕ್ಕೆಲ್ಲ ಲೈಕ್ಸ್ ಕಮೆಂಟ್ಸ್ ಕೊಡ್ತಾ ಇರ್ತೀವಿ. ಬಟ್ ನೀವೇನ್ ಮಾಡ್ತಿರೋದು ಹೋಗ್ತಾ ಇರ್ತೀರ ದಾರಿಯಲ್ಲಿ ಒಂದ್ ನಲ್ಲಿಯಲ್ಲಿ ನೀರು ತೊಟ್ಟಿಗ್ತಾ ಇರುತ್ತೆ. ಅದೇನ್ ಮಾಡ್ತೀರಪ್ಪ ಅಂದ್ರ ಯಾರು ನಮ್ಮ ಮನೆ ಮುಂದೆ ಹರಿತಾ ಇಲ್ಲ ಅದು ಯಾವ್ದೋ ಬರಿಯಿಂದ ಹರಿತಾ ಇದ್ರೆ ಅಲ್ವಾ? ಸೊ ಈ ರೀತಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ನಾವು ನಮ್ದು ಅಲ್ಲ ಅಂತಂದ್ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇಲ್ಲಿ ತಂದಿದೀವಿ ನಾವು ನಮ್ಮ ಪರಿಸರ. ಕರೆಕ್ಟಾ? ಸೊ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಐಷಾರಾಮಿ ಜೀವನಕ್ಕೆ ನಾವು ಒಗ್ಗೊಳ್ತಕ್ಕಂಥದ್ದೇ. ಆಗಿನ ಕಾಲದಲ್ಲಿರ್ತಕ್ಕಂತಹ ಜನರು ಈಗಿನ ಕಾಲದಲ್ಲಿರ್ತಕ್ಕಂಥ ನಿಮ್ಮ ಮುಂದೆ ಬರ್ತಕ್ಕಂಥ ಫ್ಯೂಚರ್ ಜನರು ಬಹಳಷ್ಟು ವ್ಯತ್ಯಾಸಗಳು ಕಾಣ್ಬರ್ತಾ ಇದಾವೆ. ಎಲ್ಲದನ್ನು ಕೂಡ ಸುಲಭವಾಗಿ ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಸೊ ಇಷ್ಟೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿ ನಿಮ್ ಶಾಲೆಯಲ್ಲಿ ಅಥವಾ ಈ ತರಗತಿಯಲ್ಲಿ ಯಾಕೆ ಏಕೋಪನ ಸ್ಥಾಪನೆ ಮಾಡಿ ಪ್ರತಿಯೊಂದು ಶಾಲೆಗಳಂದ್ರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ 9ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಪಾಲ್ಗೊಳ್ಬೇಕಾಗಿದೆ. 9ನೇ ತರಗತಿಯ 30 ರಿಂದ 40 ವಿದ್ಯಾರ್ಥಿಗಳಲ್ಲಿ ಪಾಲ್ಗೊಳ್ಬೇಕು. ಅವರು ಬರೀ ಪಾಲ್ಗೊಳ್ಳೋದಷ್ಟೇ ಅಲ್ಲ, ನಿಮ್ಮ ಸಹ ಮಿತ್ರರು ಅಂದ್ರೆ 9 ಅಂದ್ರೆ 10ನೇ ತರಗತಿ ತಗೋಬೇಕು, 8, 6, 7 ಇವರೆಲ್ಲರಿಗೂ ಕೂಡ ಏನ್ ಮಾಡ್ಬೇಕಂದ್ರೆ ಪರಿಸರದ ಬಗ್ಗೆ ನೀವು ನಾಲೆಡ್ಜ್ ಅನ್ನ ಕೊಡಬೇಕು. ಬರೀ ಶಾಲೆಯಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ನಿಮ್ಮ ಮನೆ ಹತ್ರ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಕೂಡ ನೀವು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು. ನೀರು ಪೋಲಾಗದೆ ನೋಡ್ಕೊಳ್ತಕ್ಕಂಥಾಗಿರ್ಬೋದು, ಹಸಿರು ಅಂದ್ರೆ ಸಸ್ಯ ಗಿಡ ಮರಗಳನ್ನ ಬೆಳೆಸ್ತಕ್ಕಂಥಾಗಿರ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಬಹಳಷ್ಟು ರೀತಿಯಲ್ಲಿ ಪರಿಸರದ ಜ್ಞಾನ ಅಂತಕ್ಕಂಥ ಮೂಡಬೇಕನ್ನೋ ಉದ್ದೇಶಕ್ಕೋಸ್ಕರ ತರಗತಿಯಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿರ್ತೇವೆ. ಈ ಪ್ರೋಗ್ರಾಮ್ದು ಇದಷ್ಟೇ ಅಲ್ಲ, ಪ್ರತಿಯೊಬ್ಬರು ಜನರಿಗೂ ಕೂಡ ಹುಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರ ಮಕ್ಕಳು ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ಮಗು ಕೂಡ ಬೇರೆ ಬೇರೆ ಮನೆಯಿಂದ ಬರ್ತಾ ಇರುತ್ತೆ. ಅವರಲ್ಲಿ ಆ ಮನೆಯಲ್ಲಿ ಆಗ್ತಕ್ಕಂಥ ಕೆಲವೊಂದು ಪರಿಸ್ಥಿತಿಗಳನ್ನ ಆಧರಿಸಿ ಏನ್ ಮಾಡ್ತಾರೆ ಅಂದ್ರೆ ಅವರು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಸೊ ಅದನ್ನ ನೀವು ಪೂರಕವಾಗಿ ಏನ್ ಮಾಡ್ಬೇಕಂದ್ರೆ ಸಾಹಿತ್ಯವನ್ನ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನ್ ಕೊಡ್ಬೇಕಪ್ಪ ನಾಲೆಡ್ಜ್ ಅನ್ನ ಅವ್ರಿಗೆ ಕೊಡೋದ್ರ ಮೂಲಕ ಪರಿಸರದ ಕಾಳಜಿನ ಮೂಡಿಸ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಶಾಲೆಗಳಲ್ಲಿ ಈ ಒಂದು ಎಕೋ ಕ್ಲಬ್ ನ ತಯಾರು ಮಾಡಿ. ನಿಮ್ಗೆಲ್ಲ ಗೊತ್ತಿರುವಂತೆ ನಮಗೆ ಸಸ್ಯಗಳಿಂದ ಏನು ಉಪಯೋಗಪ್ಪ ಅಲ್ವಾ? ಉಸಿರಾಡಕ್ಕೆ ಬೇಕಾಗಿರ್ತಕ್ಕಂತಹ ಆಕ್ಸಿಜನ್ ಒದಗಿಸುತ್ತೆ, ಜೊತೆಗೆ ಆಹಾರವನ್ನ ಕೊಡುತ್ತೆ. ಬಟ್ ನೀವು ಅದಕ್ಕೆ ಏನ್ ಕೊಡ್ತಾ ಇದ್ದೀರಿ? ನೀವು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀರಿ. ಅದು ಏನ್ ಮಾಡುತ್ತೆ? ಅದು ಬಳಸ್ಕೊಂಡು ಏನ್ ಮಾಡುತ್ತೆ? ಬರೀ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಕೊಡ್ತಾ ಇದ್ದೀರಾ? ಆ ಮರವನ್ನೇ ಕಡಿತಾ ಇದ್ರಿ. ಎಷ್ಟು ಮೂರ್ಖ ಅಂತ ನೋಡಿ ಮನುಷ್ಯ ಅಂತಕ್ಕಂಥನು. ಆ ಮರ ಕಡಿತಾ ಇರ್ತಾನೆ, ಅರ್ಧ ಕಡಿದು ಸುಸ್ತಾಗ್ತಾನೆ, ಅವನ್ ಮತ್ತೆ ಅದೇ ಮರದ ಕೆಳಗಡೆ ಮಲಗಿ ಏನ್ ಮಾಡ್ತಾನಪ್ಪ ಅಂದ್ರೆ ರೆಸ್ಟ್ ಮಾಡ್ತಾನೆ. ಮೂರ್ಖ ಅಲ್ವಾ ಅವನು? ಯಾಕೆ ಮೂರ್ಖ? ಆ ಮರ ಕಡಿತಾ ಇದ್ದಾನೆ ಅವನು. ಆ ಮರ ಕಡಿತಾ ಇದ್ದಾನೆ ಅಂತ ಗೊತ್ತಿದ್ದು ಕೂಡ ಆ ಮರ ಅವ್ನಿಗೆ ಏನ್ ಕೊಡ್ತಾ ಇದೆ? ನೆರಳನ್ನ ಕೊಡ್ತದೆ. ಅಲ್ಲೇ ಅವ್ನು ಏನ್ ಮಾಡ್ತಾನೆ? ಮಲಗಿ ರೆಸ್ಟ್ ತಗೊಂತಾನೆ. ಕರೆಕ್ಟಾ? ಸೊ ಆ ಮರ ನೋಡಿ ಎಷ್ಟೇ ನಾವು ಹಾನಿಯನ್ನ ಮಾಡಿದ್ರು ಕೂಡ ಅದು ನಮ್ಗೆ ಎಷ್ಟೋ ಸಂಪನ್ಮೂಲ ಕೊಡುತ್ತೆ. ಬಸ್ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಿಮ್ಗೆಲ್ಲರೂ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಪ್ಪ ಅಂದ್ರೆ ಐಸಿಯುದಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಆಕ್ಸಿಜನ್ ಏನೋ ವೆಂಟಿಲೇಟರ್ಗೆ ಸಪ್ಲೈ ಮಾಡಿರ್ತಾರೆ. ಅವ್ರು ವೆಂಟಿಲೇಟರ್ ಸಪ್ಲೈ ಮಾಡಿದಾಗ 1 ಲೀಟರ್ ಆಕ್ಸಿಜನ್ ಬೆಲೆ ಎಷ್ಟು ಗೊತ್ತಾ? ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಎಷ್ಟು ಇರ್ಬೋದು ಅಂದಾಜು 1 ಲೀಟರ್ ಆಕ್ಸಿಜನ್ ಬೆಲೆ? ನಾವು ಹೋಲ್ಸೇಲ್ ಆಗಿ ತಗೊಂಡ್ರೆ 1 ಲೀಟರ್ ಆಕ್ಸಿಜನ್ ಬೆಲೆ 1200 ರೂಪಾಯಿ, 1200 ಇದೆ. ಅದನ್ನೇ ನಾವು ಆಸ್ಪತ್ರೆ ಹೋಗಿ 1 ಲೀಟರ್ ಆಕ್ಸಿಜನ್ ತಗೊಂಡಪ್ಪ ಅಂದ್ರೆ ಅವ್ರು ಚಾರ್ಜ್ ಜಾಸ್ತಿ ಮಾಡ್ತಾರೆ ಅಲ್ವಾ? ಅದಕ್ಕೊಂದು ಉದಾಹರಣೆ. ಸಸ್ಯಗಳು ನೋಡಿರಲ್ವಾ? ಸಸ್ಯದಲ್ಲಿ ಏನಿರ್ತವೆ? ಎಲೆಗಳಿರ್ತವೆ. ಆ ಎಲೆಗಳಲ್ಲಿ ಒಂದು ಎಲೆಯನ್ನ ತಗೊಂಡ್ರೆ ಅದರಲ್ಲಿ ಜಸ್ಟ್ 1 ಸೆಂಟಿಮೀಟರ್ ಚದುರ ಮೀಟರ್ ಇರ್ತಲ್ವಾ? ಅದನ್ನ ನಾವು 1 ಸೆಂಟಿಮೀಟರ್ ಸುತ್ತಲೂ 1 ಸೆಂಟಿಮೀಟರ್ ತಗೋಬೇಕು. ಸ್ಕ್ವೇರ್ ಮೀಟರ್ ಅಲ್ಲಿ ಸುತ್ತಲೂ 1 ಸೆಂಟಿಮೀಟರ್. ಅಂತ 1 ಸೆಂಟಿಮೀಟರ್ ಚದುರಕ್ಕೆ ಇರ್ತಕ್ಕಂಥ ಒಂದು ಎಲೆಯಲ್ಲಿ ಸುಮಾರು ಎಷ್ಟು ತಗೊಂಡ್ರೆ 40 ರಿಂದ 50 ಸೆಂಟಿಮೀಟರ್ ಆಗ್ಬೋದಾ ಒಂದ್ ಎಲೆ? ಆಗ್ಬೋದಾ? ಫಾರ್ ಎಕ್ಸಾಂಪಲ್ ನೀವು ಒಂದು ಎಲೆಯನ್ನ ಬರೆದ್ರೆ, ಒಂದ್ ಎಲೆನ ಮಾಡಿದ್ರೆ ಒಂದ್ ಸಣ್ಣದು 1 ಸ್ಕ್ವೇರ್ ಮೀಟರ್ ಅಷ್ಟು ಕಟ್ ಮಾಡ್ಕೊಡ್ರಿ. ಆ ಜಾಗದಲ್ಲಿ 1 ಸ್ಕ್ವೇರ್ ಮೀಟರ್ ಅಷ್ಟು ಜಾಗದಲ್ಲಿ ಒಂದು ಎಲೆ 2 ಮಿಲಿ ಅಷ್ಟು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. 2 ಮಿಲಿ.
ಒಂದು ಏರಿಯಲ್ಲಿ ಫಾರ್ ಎಕ್ಸಾಂಪಲ್ 50 ಚದರ ಸೆಂಟಿಮೀಟರ್ ಐತಪ್ಪ. ಎಷ್ಟಾಯ್ತು? 5 ಅಲ್ವಾ? 10 ಮಿಲಿಯಷ್ಟು ಏನಾಯ್ತಪ್ಪ ಅಂದ್ರೆ ಅಲ್ಲಿ ನಮಗೆ ಏನ್ ಬರುತ್ತೆ? ಆಕ್ಸಿಜನ್ ಬರುತ್ತೆ. ಅಂತವ್ ಎಲ್ಲ ಎಲೆ ಕೂಡ ಎಷ್ಟು ಬರ್ಬೋದು? 1000 ಲೀಟರ್ ಕೊಡುತ್ತೆ ಬರೀ ಒಂದು ಮರ ನಿಮಗೆ 1000 ಲೀಟರ್ ಕೊಟ್ಟರೆ ಅದಕ್ಕೆ ನೀವು ಫೀಸ್ ಕೊಡ್ಬೇಕಲ್ವಾ? ಕೊಡ್ತಾ ಇದ್ದೀರಾ? ಯಾರು ಕೊಡ್ತಾ ಇಲ್ಲ. ಅದೇ ಆಸ್ಪತ್ರೆಗೆ ಹೋಗ್ಬಿಟ್ರೆ ಒಂದು ಸಿಲಿಂಡರ್ಗೆ 1200 ರೂಪಾಯಿ ಬೆಲೆ ಕೊಟ್ಟು ಅಂತೀರಿ. ನೀವು ಇಡೀ ಜೀವನ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಅನ್ನ ಏನ್ ಮಾಡ್ತಾರೆ ಸಸ್ಯಗಳು ನಮಗೆ ಫ್ರೀ ಆಗಿ ಕೊಡ್ತಾ ಇದೆ. ಕರೆಕ್ಟಾ? ಒಂದು ಮರ ನಮ್ಗೆ ಏನಿಲ್ಲ ಅದು 1000 ಲೀಟರ್ ಆಕ್ಸಿಜನ್ ಬಿಡುಗಡೆ ಮಾಡ್ತಾ ಇದೆ. ಅಂತ ಎಷ್ಟು ಮರಗಳಿದಾವೆ ಅಲ್ವಾ? ಆ ಎಲ್ಲಾ ಮರಗಳಿಂದ ನಾವು ಆಕ್ಸಿಜನ್ ಪಡಿತಾ ಇದೀವಿ. ಅಂತ ಮರವನ್ನೇ ನಾವೇನ್ ಮಾಡ್ತಾ ಇದ್ದೀವಿ? ಕಟ್ ಮಾಡ್ತಾ ಇದ್ದೀವಿ. ರೋಡ್ ಅಗಲೀಕರಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಬಹಳಷ್ಟು ಮರಗಳನ್ನ ನಾವು ಇದೇ ರೀತಿ ಕಟ್ ಮಾಡ್ತಾ ಇದೀವಿ. ಆ ಕಟ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಯಾವ್ದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ? ಈಗ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತಾ ಗೊತ್ತಾ? ಸಸ್ಯಗಳು ಇದ್ರೆ ಏನಾಗ್ತಾ ಇತ್ತು? ಕಾರ್ಬನ್ ಡೈಆಕ್ಸೈಡ್ ಹೀರಿಕೆ ಆಗಿಬಿಟ್ಟು ಆಕ್ಸಿಜನ್ ಬರ್ತಾ ಇತ್ತು. ಆದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಾಗ್ತಕ್ಕಂಥ ಕಾರಣ ಸೂರ್ಯನಿಂದ ಬರ್ತಕ್ಕಂತಹ ವಿಕಿರಣಗಳು, ಎಸ್ಪೆಷಲಿ ಯಾವ್ದಪ್ಪ ಅವೇಗ ವಿಕಿರಣ ನಮ್ಮ ಸೂರ್ಯನಿಂದ ಬರ್ತಕ್ಕಂಥದ್ದು. ನೇರಳಾತೀತ ವಿಕಿರಣಗಳು ಬರಂಗಿಲ್ಲ. ಯಾಕಂದ್ರೆ ಅದನ್ನ ತಡಿತಕ್ಕಂಥದ್ದು ಯಾರು? ಓಝೋನ್ ಲೇಯರ್ ನೇರಳಾತೀತ ವಿಕಿರಣ ತಡೆಯುತ್ತೆ. ಆದ್ರೆ ಅವೇಗ ವಿಕಿರಣ ಅಂತಕ್ಕಂಥ ಏನಾಗುತ್ತೆ? ಡೈರೆಕ್ಟ್ ಆಗಿ ಭೂಮಿಗೆ ಬರುತ್ತೆ. ಆ ವಿಕಿರಣ ಬಂದಂತಹ ವಿಕಿರಣವನ್ನ ಏನ್ ಮಾಡ್ತಾ ಇದೆ? ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಇಲ್ಲೇ ಹತ್ತಿರ್ತಾ ಇದೆ, ಮೇಲೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಸೊ ಆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ. ಸೊ ಯಾವಾಗ ಜಾಗತಿಕ ತಾಪಮಾನ ಏರಿಕೆ ಆಗುತ್ತೋ ಆಟೋಮೆಟಿಕ್ ಆಗಿ ಏನಾಗ್ತದೆ ಅಂದ್ರೆ ಬಹಳಷ್ಟು ಕಡೆ ಪ್ರವಾಹಗಳನ್ನು ಕಾಣ್ತಾ ಇದ್ರೆ ನೀವು ಯಥೇಚ್ಛವಾಗಿ ಮಳೆ ಬಂದದಪ್ಪ ಅಥವಾ ಮಳೆ ಬರದೇನೆ ಇರ್ಬೋದು. ಈ ರೀತಿ ಆಗಿದ್ದ ಕಾರಣ ಏನಪ್ಪ ಅಂದ್ರೆ ಈ ಒಂದು ಟೆಂಪರೇಚರ್ ಜಾಸ್ತಿ ಆಗ್ತಕ್ಕಂಥ. ಅದು ಜಾಸ್ತಿ ಆಗಿದ ಕಾರಣ ನಾವು ಬಳಸ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಯಾವ್ದ್ರ ಮೂಲಕ? ವಾಹನಗಳ ಮೂಲಕ ಬಳಸ್ತಾ ಇದ್ದೀವಿ ಅಲ್ವಾ? ಇಲ್ಲೇ ಎಲ್ಲಿಗಾರ ಹೋಗ್ಬೇಕಾದ್ರೂ ಕೂಡ ನಾವೇನ್ ಮಾಡ್ತೀವಿ? ಬೈಕ್ ತಗೊಂಡು ಹೋಗ್ತೀವಿ. ಅವಶ್ಯಕತೆ ಇಲ್ಲ ಸೈಕಲ್ ತಗೊಂಡು ಹೋಗೋದು, ನಡ್ಕೊಂಡು ಹೋಗೋದು. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಬೈಕ್ ತಗೊಂಡು ಹೋಗ್ತೀವಿ. ಸೊ ಪೆಟ್ರೋಲ್ಗಳ ಬಳಕೆ, ಡೀಸೆಲ್ಗಳ ಬಳಕೆ ಏನಾಗ್ತಾ ಇದೆ ಅಂದ್ರೆ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಸೊ ಈ ಕಾರಣ ಜಾಗತಿಕ ತಾಪಮಾನ ಅಂತಕ್ಕಂಥ ಏರಿಕೆ ಆಗೋದು ಯಾವ್ದ್ರಿಂದಪ್ಪ ಅಂದ್ರೆ ವಾಹನಗಳ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನಾವು? ಗಿಡ ಸಸ್ಯಗಳನ್ನ ಬಳಸ್ತೀವಿ. ಗಿಡ ಮರಗಳನ್ನ ಬೆಳೆಸಿದಾಗ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಕಂಟ್ರೋಲ್ ಆಗ್ತದೆ. ಅವಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಸೊ ನಾವೆಲ್ಲ ಹೆಂಗಪ್ಪ ಅಂದ್ರೆ ಈ ಭೂಮಿಗೆ ಬಂದಿರತಕ್ಕಂಥ ಬಾಡಿಗೆದಾರ ಬರ್ತೀವಿ ನಾವು. ಟೆಲೆಂಟ್ಸ್ ಅಂತ ಗೊತ್ತಲ್ಲ ನಿಮ್ಗೆ? ಬಾಡಿಗೆದಾರ. ನೀವ್ ಯಾರ ಮನೆ ಬಾಡಿಗೆ ಇದ್ದೀರಿ? ಎಲ್ಲರೂ ಇದ್ದೀರಿ. ಆ ಮನೆ ಯಾರು ನಿಮ್ದಂತ ಅಂತೀರೋ ಅಥವಾ ಓನರ್ ಅಂತೀರೋ? ಇರೋದಂತೆ ನಿಂತೆ ಅಲ್ವಾ ಅದು? ಆ ಮನೆಯನ್ನ ಹೋಗಕ್ಕ ಎಲ್ಲ ಕೆತ್ತಿ ಕೆಳಗೆ ಹೋಗ್ಬಿಡ್ತೀರಾ? ಮನೆಯಲ್ಲಿ ಎಷ್ಟು ಸ್ವಚ್ಛವಾಗಿದೆ ಅಂತಿರಲ್ಲ, ಹಂಗೆ ನಾವು ಕೂಡ ಯಾಕೆ ಸ್ವಚ್ಛವಾಗಿದೆ ಅಂತ ನಿಮ್ಮ ಮನೆಯಲ್ಲಿ ನೀವು ನೀಟಾಗಿ ಕಾಣಿಸ್ಬೇಕಂತ. ಜೊತೆಗೆ ಓನರ್ ಬೈತಾರ ಅಂತ ಹೇಳಿ ಅಲ್ವಾ? ಓನರ್ ಬೈತಾರೆ. ಯಾಕಂದ್ರೆ ಆ ಮನೆ ನೀವು ಕ್ಲೀನ್ ಆಗಿ ಇಟ್ಟರೆ ಮಾತ್ರ ಇನ್ನೊಬ್ರು ಬಂದು ಅದು ಜೀವನ ಮಾಡಕ್ ಸಾಧ್ಯ. ಹಂಗೆ ನಮ್ಮ ಪರಿಸರ ಕೂಡ ನಾವು ಬಾಡಿಗೆದಾರ ಇದ್ದಾಗ ನಾವು ಬಂದೀವಪ್ಪ, ಉಳ್ಕೊಂಡಿವಿ, ಚಂದಾಗಿ ಪರಿಸರ ನೋಡ್ಬೇಕು, ಹೋಗ್ತಾ ಇರ್ಬೇಕು ಅಲ್ವಾ? ಯಾಕಂದ್ರೆ ನೀವು ಅಷ್ಟೇ ಈ ಭೂಮಿ ಮೇಲೆ ಇರೋದು, ನಿಮ್ ಮುಂದೆ ಬರ್ತಾನೆ ಅವ್ರು ಕೂಡ ಈ ಪರಿಸರ ಕೊಟ್ಟು ಹೋಗ್ಬೇಕಲ್ಲ ಚೆನ್ನಾಗಿರೋದು. ಅವ್ರಿಗೆಲ್ಲ ಮಾಸ್ಕ್ ಹಾಕೊಂಡ ಕರ್ಕೊಂಡ್ಬಿಡ್ತೀರ ಅವ್ರಿಗೆ. ಈಗ ಆಲ್ರೆಡಿ ನಾವು ಮಾಸ್ಕ್ ಹಾಕ್ತಾ ಇದೀವಿ, ಇನ್ನು ಮುಂದೆ ಬಂದ್ರೆ ಹುಟ್ಟಿದಾಗಲೇ ಮಾಸ್ಕ್ ಹಾಕೊಂಡ್ಬಿಡ್ಬೇಕು. ಅಷ್ಟು ನಾವು ಪರಿಸರವನ್ನು ಏನ್ ಮಾಡ್ತಾ ಇದೀವಿ ಅಂದ್ರೆ ಹಾಳು ಮಾಡಿದೀವಿ ಅಂತ ಅರ್ಥ. ಸೊ ಆ ಕಾರಣಕ್ಕೋಸ್ಕರನೇ ಏಕೋ ಕ್ಲಬ್ ಅಂತಕ್ಕಂಥದ್ದು ನಿಮ್ಮಲ್ಲಿ ಪರಿಸರದ ಒಂದು ಅರಿವು ಮೂಡಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಪರಿಸರವನ್ನ ನೀವು ಕಾಪಾಡಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಪ್ರತಿಯೊಂದು ಮನೆಯಲ್ಲಿ ಕೂಡ ಸಸ್ಯಗಳನ್ನ ಬೆಳೆಸಿ ನೀವು ಬೇಕಾದ್ರೆ ಸಸ್ಯ ಗಿಡ ಮರಗಳನ್ನ ಬೆಳೆಸಿ ನೋಡ್ರಿ, ನಿಮ್ಮ ಪರಿಸರ ನಿಮಗೆ ಅರ್ಥ ಆಗುತ್ತೆ. ಎಷ್ಟು ಸ್ವಚ್ಛಂದವಾದ ಗಾಳಿ ತಗೋತೀರಿ ನೀವು, ಅವಾಗ ನಿಮ್ಮ ಆರೋಗ್ಯದಲ್ಲಿ ಕೂಡ ವೃದ್ಧಿ ಆಗ್ತದೆ. ಈಗ ನೋಡ್ರಿ, ಒಂದ್ ರೀತಿ ಕರೋನಾ ಬಂದು ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ. ಯಾಕಂದ್ರೆ ಯಾರು ಕೂಡ ಹೊರಗಡೆ ಊಟ ಮಾಡಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ತೀರಿ ಅಲ್ವಾ? ಈ ಗಾಳಿ ಶುದ್ಧ ಆಗೈತಿ, ನಾವು ಶುದ್ಧ ಇದೀವಿ, ಹಂಗಾಗಿದೆ. ಅದಕ್ಕೋಸ್ಕರ ಮಾಸ್ಕ್ ಹಾಕ್ತೀವಿ. ಸೊ ಅಂದ್ರೆ ನಾವು ಹೆಲ್ದಿ ಫುಡ್ ಅಂತ ತಿಂತಾ ಇಲ್ಲ ಕಾರಣ ಎಲ್ಲಿ ಹೊರಗಡೆ ಊಟ ಮಾಡಿದ್ರೆ ಮನೆಯಲ್ಲೇ ಊಟ ಮಾಡ್ತೀವಿ. ಈಗ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಕೂಡ ಜನರಲ್ಲಿ ಯಾವುದೇ ರೀತಿ ರೋಗಗಳು ಬರ್ತಾ ಇಲ್ಲ, ಬಂದ್ರೆ ಕೊರೋನಾ ಒಂದೇ ಬರೋದು. ಸೊ ಅದಕ್ಕೆ ಕಾರಣ ನಾವು ಹೆಲ್ದಿ ಫುಡ್ ಇರ್ಲಿಕ್ಕೆ ಕಾರಣ ಮನೆಯಲ್ಲಿ ತಿಂತಕ್ಕಂಥ ಕಾರಣ. ಸೊ ಆ ರೀತಿ ಪರಿಸರವನ್ನು ಶುದ್ಧ ಮಾಡಿದಾಗ ಮಾತ್ರ ಈ ರೀತಿ ನಿಮ್ಮಲ್ಲಿ ವೈಯಕ್ತಿಕವಾಗಿ ಕೂಡ ನೀವು ಸ್ವಾಸ್ಥ್ಯಕರ ಆರೋಗ್ಯಕರಾಗ್ತೀರಿ, ಮತ್ತೆ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ ಕೂಡ ನೀವು ಆರೋಗ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಏನಪ್ಪ ನಿಮಗೆ ಇರ್ತಕ್ಕಂಥ ಏಕೋ ಕ್ಲಬ್ ಯಾಕೆ ಮಾಡ್ಬೇಕು ಅನ್ನೋದು. ನೆಕ್ಸ್ಟ್ ಇವತ್ತು ಇನ್ನೊಂದು ದಿನ ಇದೆ, ಯಾರು ಹೇಳ್ತೀರಾ? ವೆರಿ ಗುಡ್. ವಿಶ್ವ ಜಲ ದಿನ ಇದೆ ಇವತ್ತು. ಮಾರ್ಚ್ 22 ವಿಶ್ವ ಜಲ ದಿನ ಅಂತ ಹೇಳ್ತೀವಿ. ನಿನ್ನೆ ಒಂದು ದಿನಾಚರಣೆ ಮಾಡಿದ್ವಿ, ಯಾವುದು? ನ್ಯಾಷನಲ್ ಫಾರೆಸ್ಟ್.
ದಿವಸ ಇದೆ ಅಲ್ವಾ, ವಿಶ್ವ ಅರಣ್ಯ ದಿನವನ್ನ ಆಚರಣೆ ಮಾಡಿದ್ವಿ. ಸೊ ಯಾಕೆ ಮಾಡ್ತಾರಪ್ಪ ಅಂದ್ರೆ ಅದ್ರ ಬಗ್ಗೆ ನಮಗೆ ಅರಿವು ಮೂಡಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಜಯಂತಿಗಳನ್ನ ಮಾಡೋದು, ಇವೆಲ್ಲ ಆಚರಣೆಗಳನ್ನ ಯಾಕೆ ಮಾಡ್ತದೆ. ಸೊ ಆವತ್ತಿನ ದಿವಸ ನೆನಪು ಮಾಡ್ಕೊಂಡು ಮುಂದೆ ಫ್ಯೂಚರ್ನಾಗ ಅವತ್ತು ದಿವಸ ಮತ್ತೆ ಮುಂದಿನ ಮಾಡಿರಂತಲ್ಲ, ಇವತ್ತು ತಿಳ್ಕೊಂಡ ವರ್ಷ ಪೂರ್ತಿ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಈ ವಿಶ್ವ ಜಲ ದಿನವನ್ನ ಮಾಡಿದ್ವಿ. ಅಂದ್ರೆ ವಿಶ್ವ ಜಲ ದಿನ ಅಂದ್ರೆ ನೀರಿನ ಒಂದು ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೋಬೇಕಾಗಿತ್ತು. ಸೊ ಭೂಮಿ ಮೇಲೆ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಿದೆ ನಿಮಗೆ? ಎಷ್ಟಿದೆ? 78% ಭೂಮಿಯಲ್ಲಿ ನೀರಿದೆ. ನಮ್ಮ ಭೂಮಿ 100% ಇದ್ರೆ ಭೂಮಿಯಲ್ಲಿ 78% ನೀರೇ ಇದೆ. ಆದ್ರೆ ನಮಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಜಾತಿಯರು ಸಿಹಿ ನೀರು. He has explained for you. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ನನ್ನ ಮುಂದೆ ಒಂದು 2 ಲೀಟರ್ ವಾಟರ್ ಬಾಟ್ಲ್ ಇದೆ. ಈ 2 ಲೀಟರ್ ವಾಟರ್ ಬಾಟ್ಲ್ ಅನ್ನ ನಾವು ಅಂಗಡಿಯಲ್ಲಿ ಕೊಂಡುಕೊಳ್ಳುವುದಕ್ಕೆ 30 ರೂಪಾಯಿಗಳನ್ನು ನಾವು ಕೊಡಬೇಕಾಗ್ತದೆ. ಭಗವಂತ, ಈ ಪ್ರಕೃತಿ, ಈ ನೇಚರ್, ಇಡೀ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಇಲ್ಲಿಯವರೆಗೆ ನೀರನ್ನು ಕೊಡ್ತಿದ್ದಾರಲ್ಲ, ನಾವು ಅವರಿಗೆ ಏನು ಕೊಟ್ಟಿದ್ದೇವೆ? ವಾಟ್ ವಿ ಹ್ಯಾವ್ ಗಿವನ್ ಫಾರ್ ದ ನೇಚರ್, ವಾಟ್ ವಿ ಹ್ಯಾವ್ ಗಿವನ್ ಫಾರ್ ದಿ ಗಾಡ್. ಇಲ್ಲಿ ಲೈಟ್ ಇದೆ ನಿಮ್ಮ ಮುಂದೆ. ಒಂದು ತಿಂಗಳು ಮುಗಿದ ನಂತರ KPTC ಅವರು ಬರ್ತಾರೆ, ಸಾರ್ ಹತ್ರ ಬಂದು ನಿಮ್ಮ ಆದರ್ಶ ಶಾಲೆಯ ಕರೆಂಟ್ ಬಿಲ್ ಇಷ್ಟ ಆಗಿದೆ, 3000 ಆಗಿದೆ, 4000 ಆಗಿದೆ ಅಂತ. ಸಾವಿರಾರು ವರ್ಷಗಳ ಹಿಂದ ಆ ಭಗವಂತ, ಆ ನೇಚರ್, ಆ ಪ್ರಕೃತಿ ನಮಗೆ ಎಲ್ಲ ಜೀವರಾಶಿಗಳಿಗೆ ಬೆಳಕನ್ನು ಕೊಡ್ತದನಲ್ಲ ಆ ಭಗವಂತ. ನಾವು ಆ ಭಗವಂತನಿಗೆ ವಾಟ್ ವಿ ಹ್ಯಾವ್ ಗಿವನ್ ಫಾರ್ ದಿ ನೇಚರ್. ನಮಗೆ ಹೊಟ್ಟೆ ಹಸುವಾದರೆ ನಾವು ಒಂದು ಖಾನಾವಳಿಗೆ ಹೋದರೆ, ಹೋಟೆಲ್ಗೆ ಹೋದರೆ ಒಂದು ಊಟ ಮಾಡಿದ ತಕ್ಷಣ 30 ರೂಪಾಯಿ, 50 ರೂಪಾಯಿ, ಒಂದು 100 ರೂಪಾಯಿಯನ್ನ ಬಿಲ್ ಅನ್ನು ಕೊಟ್ಟು ಬರ್ತೀವಿ ನಾವು. ಆ ಭಗವಂತ, ಆ ನೇಚರ್, ಪ್ರಕೃತಿ ನಮಗೆ ಇಡೀ ಜೀವರಾಶಿಗಳಿಗೆ, 11 ಕೋಟಿ ಜೀವರಾಶಿಗಳಿಗೆ ಊಟ ಇಲ್ದಂಗೆ ಎಲ್ಲರಿಗೂ ಕೊಡ್ತಾನಲ್ಲ ಊಟ. ನಾವು what we have done for the nature, we have to think like this. ಇದನ್ನೆಲ್ಲರೂ ನಾವು ಅರ್ಥ ಮಾಡ್ಕೊಳ್ಬೇಕು. ಪರಿಸರ, ಎನ್ವೈರನ್ಮೆಂಟಲ್. ಈಗ ನೀವು ಕುಳಿತುಕೊಂಡಿದ್ದೀರಿ ತರಗತಿ ಕೋಡಿ, ಇಲ್ಲಿ ನೀವು ಸ್ವಚ್ಛತೆ ಇದ್ದರೆ ಮಾತ್ರ ನೀವು ಒಳ್ಳೆಯ ಅಭ್ಯಾಸ ಮಾಡಬೇಕಾಗ್ತದೆ, ಚೆನ್ನಾಗಿ ಕಲಿಕೆ ಆಗ್ತದೆ. ಇಲ್ಲಿ ನೀವು ಚೆನ್ನಾಗಿ ಸ್ವಚ್ಛತೆ ಇಲ್ಲಪ್ಪ ಅಂತಂದ್ರೆ ಹೇಗೆ ಕಲಿಯಬೇಕಾಗ್ತದೆ? ಹೌ ಟು ಲರ್ನ್, ವಿ ಕ್ಯಾನ್ ಲರ್ನ್. ಆದ್ದರಿಂದ ಪರಿಸರ ಬಹಳ ಮುಖ್ಯ. ನಾವು ಪರಿಸರ ಚೆನ್ನಾಗಿದ್ರೆ ಮಾತ್ರ ಏನಾದರೂ ಒಂದು ಕಲಿಯೋದಕ್ಕೆ ಸಾಧ್ಯ. ವಿ ಕ್ಯಾನ್ ಲರ್ನ್ ಸಮಥಿಂಗ್. ಅದರಿಂದ ನೀವು ಪರಿಸರವನ್ನ ಚೆನ್ನಾಗಿ, ಯು ಶುಡ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಿ ಕ್ಲೀನ್ನೆಸ್. ಶಾಲೆ ಒಂದಂತಲ್ಲ, ನಿಮ್ಮ ಮನೆಯಲ್ಲಿ ಸಹ ಇಂಪಾರ್ಟೆನ್ಸ್ ಕೊಡಬೇಕು, ತಿಳುವಳಿಕೆಯನ್ನು ಕೊಡಬೇಕು. ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ಅವಿದ್ಯಾವಂತರಿದ್ರೆ ಅವರಿಗೆ ನೀವು ತಿಳಿ ಹೇಳಬೇಕು, ವಿದ್ಯಾವಂತರಾದರು. ಪ್ರತಿಯೊಂದು ಮನೆಯ ಮುಂದೆ ಜಾಗ ಇದ್ರೆ ಅಲ್ಲಿ ಒಂದು ಗಿಡವನ್ನು ನೆಟ್ರೆ ಅದರಿಂದ ನಾವು ಎಷ್ಟು ಉಪಯೋಗ ಇದೆ. ಒಂದು ಗಿಡ ಇದೆ, ಪಕ್ಷಿಗಳು ಅದರಿಂದ ಎಷ್ಟು ಉಪಯೋಗಗಳು ನಮ್ಮಿಂದ ಉಪಯೋಗ ಇದೆ. ಅಲ್ಲಿ ಒಂದು ಮರ ಇದೆ, ಒಂದು ಬೇವಿನ ಮರ ಅಂತ ತಿಳ್ಕೊಳ್ಳಿ. ಆ ಬೇವಿನ ಹಣ್ಣನ್ನ ಪಕ್ಷಿಗಳು ತಿನ್ನುತ್ತವೆ. The birds are eating the fruits. ದಣಿವಾಗಿ ಬಂದ್ರೆ ಅಲ್ಲಿ ನಾವು ವಿಶ್ರಾಂತಿಯನ್ನು ಪಡೆಯಬಹುದು. ಹಕ್ಕಿಗಳು ಅಲ್ಲಿ ವಾಸ ಮಾಡ್ತವೆ. ಎಷ್ಟು ಯೂಸಸ್ ಇದೆ ನೋಡಿ, ಎಷ್ಟು ಉಪಯೋಗ ಇದೆ.
ನಮ್ಮಿಂದ ಏನು ಉಪಯೋಗ ಈ ಜಗತ್ತಿಗೆ? ಸಾಲ ಮರದ ತಿಮ್ಮಕ್ಕನ ಬಗ್ಗೆ ನೀವು ಕೇಳಿರಬಹುದು. ಆಕೆಗೆ ಮಕ್ಕಳೇ ಇಲ್ಲ. ಅನೇಕ ಗಿಡ ಮರಗಳನ್ನ ಆಕೆ ಮಕ್ಕಳಿಂದಲೇ ಬೆಳೆಸಿದ್ದಾರೆ. ಆಕೆಗೆ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳು ಆಕೆ ಸಿಕ್ಕಿವೆ. ಗಿಡಗಳನ್ನ ಬೆಳೆಸಬೇಕಂತ ಕಲ್ಪನೆ ಬಂದದ್ದು ಈಗಲ್ಲ. ಕ್ರಿಸ್ತ ಪೂರ್ವದಲ್ಲಿ ಅಶೋಕ ಮಹಾರಾಜ ರಸ್ತೆ ಎರಡು ಬದಿಗಳಲ್ಲಿ ಗಿಡಗಳನ್ನ ಬೆಳೆಸಬೇಕಂತ ಅವಾಗದೇ ಆದ ಅಡಿಪಾಯ. ಇವತ್ತಲ್ಲ, ಕ್ರಿಸ್ತ ಪೂರ್ವದಲ್ಲಿ ಮೌರ್ಯ ಸಾಮ್ರಾಜ್ಯ, ಇನ್ನು ಮೌರ್ಯ ಡೈನೆಸ್ಟಿ, ಅಶೋಕ ಮಹಾರಾಜ ಅವತ್ತಿನ ಕಾಲದಲ್ಲಿ ಗಿಡಗಳ ರಸ್ತೆ ಎರಡೂ ಬದಿಗಳಲ್ಲಿ, ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್. ನೀವು ಸಹ ಇತಿಹಾಸ ಬರೀ ಓದೋದಕ್ಕೆಲ್ಲ, ಇತಿಹಾಸವನ್ನು ನೀವು ನಿರ್ಮಾಣ ಮಾಡಿ. ವಿ ಹ್ಯಾವ್ ಟು ಕ್ರಿಯೇಟ್ ಹಿಸ್ಟ್ರಿ. ಬರೀ ಓದೋದಕ್ಕೆ ಬಂದಿಲ್ಲ ನೀವು. ಆದರ್ಶ ಶಾಲೆಯಲ್ಲಿ ವಿ ಹ್ಯಾವ್ ಕ್ರಿಯೇಟ್ ಹಿಸ್ಟ್ರಿ, ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ಅದು ಅಂಕಗಳ ಗಳಿಸಿದಲ್ಲಿರ್ಬೋದು. ಉದಾಹರಣೆಗೆ ಗ್ರೌಂಡ್ ಇದೆ ನಿಮ್ಮ ಶಾಲೆಯಲ್ಲಿ, ಒಳಗಡೆ ಇನ್ಸೈಡ್ ಅಂಡ್ ಔಟ್ಸೈಡ್ ಗ್ರೌಂಡ್ ಇದೆ. ಎಂಟೈರ್ ಇನ್ ದ ಸ್ಕೂಲ್ ಅಲ್ಲಿ ಏನಾದರೂ ಒಂದು ಪ್ಲಾಸ್ಟಿಕ್ ಚೂರು, ಗಾಜಿನ ಚೂರು, ವೇಸ್ಟ್ ಏನಾದ್ರು ಪ್ಲಾಸ್ಟಿಕ್ ಬಿತ್ತಂದ್ರೆ ವಿ ಹ್ಯಾವ್ ಟು ಕಲೆಕ್ಟ್ ಅಂಡ್ ಪುಟ್ ದ ಡಸ್ಟ್ಬಿನ್. ಅದನ್ನು ಕಲೆಕ್ಟ್ ಮಾಡಿ ಡಸ್ಟ್ಬಿನ್ ಅಲ್ಲಿ ಹಾಕಿ. ಒಂದು ಮುಳ್ಳೆ ಬಿದ್ದಿತ್ತು ಅಂತ ತಿಳ್ಕೊಳ್ಳಿ, ನೀವು ಮುಳ್ಳನ್ನ ತಗೊಂಡು ಮತ್ತೆ ಅಲ್ಲೇ ಹಾಕಿದ್ರೆ ಮತ್ತೊಬ್ಬ ವಿದ್ಯಾರ್ಥಿ ಅದಕ್ಕೆ ಎಷ್ಟಿಂದ ಅಪಾಯ ಇದೆ. ನೀವು ಕೋಲ್ಗೇಟ್ ಟೂತ್ ಬ್ರಷ್ ತೆಗ್ತೀರಿ, ಒಂದು ವರ್ಷಕ್ಕೆ 4-5 ಹೋಗ್ತಾವ ಅಂತ ತಿಳ್ಕೊಂಡು. ನಮ್ದು ಅವರೇಜ್ ಲೈಫ್ ಸ್ಪ್ಯಾನ್ ಆಫ್ ದಿ ಹ್ಯುಮ್ಯಾನಿಟಿ ಒಂದು 50 ವರ್ಷ ಆಯ್ತು ಅಂತ ತಿಳ್ಕೊಂಡು. 50 ವರ್ಷದಲ್ಲಿ ಎಷ್ಟು ನಾವು ಬ್ರಷ್ಗಳನ್ನು ತಿಂತೀವಿ. ಹಾಗಾದ್ರೆ ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕಾಗ್ತತಿ, ನಮ್ಮ ಊರಿಗೆ ಎಷ್ಟು ಬೇಕಾಗ್ತತಿ, ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕಾಗ್ತತಿ, ನಮ್ಮ ದೇಶಕ್ಕೆ ಎಷ್ಟು ಬೇಕಾಗ್ತತಿ. ನಾವು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತೀವಿ. ಇಫ್ ವಿ ಯೂಸ್ ಮೋರ್ ಪ್ಲಾಸ್ಟಿಕ್ಸ್, ಬಹಳ ಏನು ಡಿಫೆಕ್ಟ್ಸ್, ಅದರಿಂದ ಬಹಳ ತೊಂದರೆ ಇದೆ ನಮಗೆ. ಅದರಿಂದ ಈ ಪ್ಲಾಸ್ಟಿಕ್ ಬಳಕೆಯನ್ನ ನೀವು ಕಡಿಮೆ ಮಾಡಬೇಕು. When using the plastic, you have to reduce. Less amount of the plastic we have to use. Classroom or in your home. ತರಗತಿಯಲ್ಲಾಗಲಿ ಮನೆಯಲ್ಲಾಗಲಿ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸಬೇಕಾಗುತ್ತೆ. ಪ್ಲಾಸ್ಟಿಕ್ ಒಂದೇ ರೀತಿ ಅಲ್ಲ, ಬೇರೆ ಬೇರೆ. ಇವತ್ತು ನಾವು ನೋಡಿ ಸರ್ ಹೇಳಿದ್ರು ಮಾಲಿನ್ಯ ಬಗ್ಗೆ, ಜಲ ಮಾಲಿನ್ಯ, ವಾಟರ್ ಪೊಲ್ಯೂಷನ್, ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ ಸಹ, ಸೌಂಡ್ ಪೊಲ್ಯೂಷನ್ ಸಹ ನಮಗಿಂದ ತೊಂದರೆ ಇದೆ. ಇವತ್ತು ನೀವು ಶಿವಮೊಗ್ಗ, ನೀವು ದಕ್ಷಿಣ ಕರ್ನಾಟಕದಲ್ಲಿ ಹೋದ್ರೆ ಬಹಳ ಅಲ್ಲಿ ನಾವು ಅರಣ್ಯವನ್ನ ನೋಡಿ ಆ ಉಸು ಎಲ್ಲಿ ಬೀಳ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಬೆಂಗಳೂರಲ್ಲಿ ಬೀಳ್ಸ್ಬೇಕು. ಅಲ್ಲಿ ಮನೆ ಕಟ್ತಾರೆ. ಇಲ್ಲಿ ಆ ಹಳ್ಳಿ ಬಿಡಬೇಡಿ, ಅದು ಹಳ್ಳ ಬಿಡಬೇಕಂದ್ರೆ ಅಲ್ಲಿ ನೀರಿನ ಅಬ್ಸರ್ವ್ ಮಾಡ್ಬೇಕಲ್ಲ, ಅಲ್ಲಿ ನೀರು ನಿಂತು ಅಲ್ಲಿ ಏನಾಗ್ತದೆ ಪರಿಸ್ಥಿತಿ ಇಂಬ್ಯಾಲೆನ್ಸ್. ಅಲ್ಲಿ ಆ ಪರಿಸ್ಥಿತಿ ಗಿಡಗಳು ಇಷ್ಟಿದ್ವು, ಗುಬ್ಬಚ್ಚಿಗಳು ಕೂಡ್ ಮಾಡ್ತಿದ್ವು. ಈಗೆಲ್ಲ ಜೋಪುರ ಒಂದು ಮತ್ತೆ ಸರ್ ಹೇಳಿದ್ರು ಗುಬ್ಬಚ್ಚಿಗಳು ಇದ್ದಿದ್ದು ನಿಮ್ಮ ಮನೆ ಸುತ್ತಮುತ್ತ. ಇಲ್ಲಿ ದಿಮಕ್ಕಿ ಬಿಟ್ಟಿದ್ದಲ್ಲಿ ಬೆಳಿಗ್ಗೆ ಬಂದಿದ್ದಲ್ಲಿ ಗುಬ್ಬಿರ್ತಾವ, ಗುಬ್ಬಚ್ಚಿರ್ತಾವ. ಎಲ್ಲಿ ಸಸ್ಯಗಳಿರ್ತಾವ, ಎಲ್ಲಿ ನೀರಿರ್ತದ, ಎಲ್ಲಿ ಹಾರಿರ್ತದ, ಅಲ್ಲಿ ಪಕ್ಷಿಗಳು ಮರಿ ಮಾಡಿರ್ತಾವ. ಇದು ನೇಚರ್ ಇರೋ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ, ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ಆ ಕನೆಕ್ಷನ್ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಸ್ಟ್ರಾಯ್ ಮಾಡ್ಲಿಕ್ಕೆ, ಪರಿಸರವನ್ನ ಹಾಳು ಮಾಡ್ಲಿಕ್ಕೆ.
ಈಗ ಉದಾಹರಣೆಗೆ ನೀರಿಂದ ತೋರಿ ನಾವು ನೀರು ಎಷ್ಟು ಅವೈಜ್ಞಾನಿಕವಾಗಿ ಬಳಸ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಮೊದಲ ಹಾಲಲ್ಲ, ಇಲ್ಲಿ ಒಂದು ಬುಗ್ಗಿ ಬರ್ತದೆ, ಬುಗ್ಗಿ ಅದು ನ್ಯಾಚುರಲ್ ಆಗಿ ನಾವು ನೀರು ಬಿಡ್ಬೋದು. ಮೊದಲೆಲ್ಲ ನಾವು ಇದ್ದಾಗ ಇಲ್ಲಿ ಅಲ್ಲಿ ನೀರೇ ಕುಡಿತಿದ್ವಿ, ಅಲ್ಲಿ ನೀರೇ ಕನೆಕ್ಷನ್ ಇತ್ತು. ಆ ಜಲಮೂಲವನ್ನ ಸಂಪೂರ್ಣ ಏನ್ ಮಾಡ್ಬಿಟ್ರೆ ಅಂದ್ರೆ ಜನ ಕಲುಷಿತ ಮಾಡಿ ಏನ್ ಕಲುಷಿತ ಮಾಡ್ರಂದ್ರೆ, ಅಲ್ಲಿ ಒಬ್ಬ ನೀರು ತುಂಬಿರ್ತಾನ, ಅಲ್ಲಿ ಮೇಲ್ಗಡೆ ಒಬ್ಬ ಎಮ್ಮೆ ಮೈ ತೊಳಿತಿರ್ತಾನೆ, ಇಲ್ಲಿ ಕೆಳಗಡೆ ಒಬ್ಬ ಬೈದೇಶ ಕುಂತಿರ್ತಾನೆ, ಎಲ್ಲರೂ ಕೂಡ ನೀರು ಯೂಸ್ ಮಾಡ್ತಾರೆ. ಅಲ್ಲಿ ಕೆಳಗಡೆ ನೀರು ತುಂಬಿರ್ತಾನೆ, ಕುಡಿತಿರ್ತಾನೆ, ಏನ್ ಪರಿಣಾಮ ಬೀರುತ್ತಾವೆ ಮೇಲೆ? ಅದಕ್ಕೆ ನಾವು ಪರಿಸರವನ್ನು ಎಷ್ಟು ಹಾಳು ಮಾಡ್ತೀವಿ ಅಂತಂದ್ರೆ, ಎಷ್ಟು ಹಾಳು ಮಾಡಿರಪ್ಪ ಅಂತಂದ್ರೆ ಅದನ್ನು ಸರಿಪಡಿಸಲಿಕ್ಕೆ ಆಗೋದಷ್ಟು ಪರಿಸ್ಥಿತಿಯಲ್ಲಿ ನಾವು ಪರಿಸರ ಹಾಳು ಮಾಡ್ತೀವಿ. ಈಗ ನಾವು ಬಿಸಿಲಲ್ಲಿ ನೀರನ್ನು ಕುಡ್ತೀವಿ, ಇದಕ್ಕೆಲ್ಲ 30 ರೂಪಾಯಿ ಕೊಟ್ಟು ಒಂದು ಲೀಟರ್ ನೀರು. ನಾವು ಸಣ್ಣರು ಹೋಗುತ್ತೆ ಆಮೂರು ಕೊಳ್ಳೆ ನೀರು ತರ್ತಿದ್ವಿ, ಬಾಯಿ ಹೋಗಿ ಬಾಯಿ ಸೇರ್ತಿದ್ವಿ ನೀರು. ಅವ್ರು ಶೇರು ಬಾಯಿ ಅಂತ ಮಾಡಿದ್ರು ನೋಡಿ. ಹಿಂದೆ ನಮ್ಮ ಹೇಳೋದು ಭಾಳ ಬುದ್ಧಿವಂತರು. ಯಾಕೆ ಶೇರು ಬಾಯಿ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವು ಕಾಲು ಕೈಯಲ್ಲಿ ತೊಳ್ಕೊಬಾರ್ದಂತ. ಅಂದ್ರೆ ಮನುಷ್ಯ ನೀರು ಮುಟ್ಟಿದ್ರೆ ಅವು ಬಲಸಾಗ್ತವ, ಕಿವಿಗಳು ಉತ್ಪತ್ತಿ ಆಗ್ತಿಕೊಂಡು ಈ ನಿಜಾಮನ ಕಾಲದಲ್ಲಿ ಬಾವಿಗಳನ್ನು ನೋಡಿ ಅವಕ್ಕೆಲ್ಲ ಕಂಪೌಂಡ್ ಕಟ್ಟಿ ಇದು ಮಾಡಿದ್ರು, ಚಕ್ರ ಹಾಕಬಿಟ್ಟು ನಾವೇನ್ ಮಾಡ್ತೀವಿ, ಕೊಡ ಸೇರ್ಕೊಂಡು ಬರೀ ಕೊಡ ಅಷ್ಟೇ ಹೋಗ್ತಿತ್ತು, ಅರ್ಧ ಅಷ್ಟೇ ಹೋಗ್ತಿತ್ತು. ಹೀಗಾಗಿ ನೀರು ತನ್ನ ಪ್ಯೂರಿಟಿ ಮೇಂಟೈನ್ ಮಾಡ್ತಿತ್ತು. ಮುಂದೆ ಏನಾಗ್ಬಿಡ್ತು, ನೀರಿಂದು ಜನಸಂಖ್ಯೆ ಹೆಚ್ಚಾದಂಗ ನೀರಿನ ಲಭ್ಯತೆ ಜಾಸ್ತಿ ಬೇಕಾಯ್ತು. ಅದಕ್ಕೆ ಏನ್ ಮಾಡ್ಬಿಟ್ರು, ಈ ಸರ್ಕಾರದವರು ಸೌಲಭ್ಯಗಳನ್ನು ಕೊಡಬೇಕು. ನಿಮ್ಮ ಮನೆಗೆ ನೀರು ಕುಂತಲ್ಲೇ ನೀರು ಬರೋಣ, ನಾವೆಲ್ಲ ಕೊಡ ತಗೊಂಡು ಹೋಗ್ತಿದ್ದೀವಲ್ಲ. ಈಗ ನೀವು ಯಾರು ಕೂಡ ಹೋಗ್ತಿರಪ್ಪ ತಾಂಬೂರು ಕೊಡ, ಯಾರು ತಾಂಬೂರು ಕೊಡ, ಯಾರ ಮನೆಗೆ ತಾಂಬೂರು ಕೊಡೋದ, ಯಾರು ನೀವು ಬಾಯಿಗೆ ಹೋಗೋದೇ ಇಲ್ಲ. ಅಲ್ಲೇ ತಂಬಿಗೆ ಹಿಡ್ಕೊಂಡೇ ಹೋಗೋದಿಲ್ಲ. ನಾವು ತಂಬಿಗೆ ಹಿಡ್ಕೊಂಡು ಹೋಗ್ತೀವಿ, ದೊಡ್ಡ ತಾಂಬೂರು ತಂಬಿ ಹಿಡ್ಕೊಂಡು ಮಜ್ಜೆ ಆಗ್ತಿತ್ತು. ನೀವು ತಂಬಿಗೆ ಹಿಡ್ಕೊಂಡೇ ಹೋಗೋದಿಲ್ಲ, ಅಲ್ಲೇ ಮನೆಗೆ ಎಲ್ಲ ಬಟ ನೋಡಿದ್ರು ನೀರು. ಇನ್ನೇನು ಕ್ಲೀನ್ ಮಾಡೋ ಮಷಿನ್ ಬಂದ್ರೆ ಸಾಕು, ಎಲ್ಲ ಮುಗಿತು. ನಮ್ಗೆ ಏನು ಕೆಲಸ, ಸ್ವಚ್ಛ ಮಾಡೋ ಮಷಿನ್ ಒಂದು ಬರ್ತದೆ ಶಾರ್ಟ್ಲಿ, ನಮ್ಮ ಸ್ವಚ್ಛ ಮಾಡೋ ಮಷಿನ್ ಬರ್ತದೆ. ಇದ್ದಾಗ ಪರಿಸರ ಹಾಳಾಗಿ ಇನ್ನೇನಾಗ್ತದೆ, ಹೌದು. ಅದಕ್ಕೆ ನೋಡ್ರಿ, ಇವತ್ತು ಸರಿ ಮಾರ್ಚ್ 22 ಪ್ರತಿ ವರ್ಷ ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತೀವಿ. 1993 ಇಷ್ಟರಿಂದ ಸರ್ಕಾರದವರು ಒಂದು ಜಾರಿ ಮಾಡಿದ್ರು, ವಿಶ್ವ ಪರಿಸರ ಇದು ಜಲ ದಿನ ಅಂತ ಹೇಳಿ. ಜಲ ದಿನ ಅಂತ ಯಾಕೆ ಮಾಡಿದ್ರು, ಏನ್ ಕಾರಣ? ಜಲ ದಿನ ಅಂತ ಯಾಕೆ ಮಾಡಿದ್ರು? ಈಗ ನಾವು ಮಹಿಳಾ ದಿನಾಚರಣೆ ಅಂತ ಮಾಡ್ತೀವಿ. ಮಹಿಳಾ ದಿನಾಚರಣೆ ಅಂತ ಯಾಕೆ ಮಾಡಿದ್ರು? ಅದನ್ನೇ ಉದ್ದೇಶ ಏನಾದ್ರು ಇರ್ಬೇಕಲ್ಲ. ಪುರುಷ ದಿನಾಚರಣೆ ಅಂತ ಯಾರು ಮಾಡಿಲ್ಲ, ಮಹಿಳಾ ದಿನಾಚರಣೆ ಅಂತ ಮಾಡ್ತಾರೆ. ಅದಕ್ಕೊಂದು ವಿಶೇಷತೆ ಇರ್ತದ, ಅದಕ್ಕೊಂದು ಮಹತ್ವ ಇರ್ತದ. ಅದಕ್ಕಂತೇಳಿ ಅದಕ್ಕ ಜಲ ಅಂದ್ರ ಜನಸಂಖ್ಯೆಗೆ ಅನುಗುಣವಾಗಿ ನೀರನ್ನು ನಾವು ಪ್ರತಿಯೊಬ್ಬ ಪ್ರಜೆಗೂ ಒದಗಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಈಗ ನೋಡ್ರಿ, ನಿಮ್ಮಲ್ಲಿ ಎಲ್ಲರೂ ನಳ ಉಳಿದು ಪೈಪು ಡ್ಯಾಮೇಜ್ ಆಯ್ತು ಅಂತ ನೀವು ಎಲ್ಲಿಗೆ ಹೋಗ್ತೀರಿ? ಸೀದಾ ಪಂಚಾಯತ್ಗೆ ಹೋಗ್ತೀರಿ. ಎಲ್ಲಿಗೆ ಹೋಗ್ತೀರಿ? ಪಂಚಾಯತ್ಗೆ ಹೋಗ್ತೀರಿ. ಅಲ್ಲಿ ವಿಡಿಯೋನ ಭೇಟಿ ಆಗ್ತೀರಿ, ಅಧ್ಯಕ್ಷನ ಭೇಟಿ ಆಗ್ತೀರಿ, ಸಂಬಂಧಪಟ್ಟವ್ರನ್ನ ಕೇಳ್ತೀರಿ. ಅವ್ರು ಯಾರು ಇರ್ಲಿಲ್ಲಪ್ಪ ಅಂದ್ರೆ ನಿಮ್ ಬಾಯಿ ಬಲ್ಲ ಮಾತಾಡ್ತೀರಿ, ಕಂಪೌಂಡ್ ಮುಂದೆ ಕೇಸ್ ಮಾತಾಡ್ತೀರಿ. ಯಾಕೆ ಮಾತಾಡ್ತೀರಿ ಅಂದ್ರೆ ಕುಡಿ ನೀರಿರಂಗಿಲ್ಲ ನಿಮ್ಮ ಮನೆಯಲ್ಲಿ, ಅದು ಸಂಕಟ. ಕೆಲಸ ಮಾಡಿದಂಗಿಲ್ಲ ಯಾರು, ಮುಂಜಾನೆ ಬೈದೇಶಿಗೆ ಹೋಗಕ್ಕೆ ನೀರು ಸಿಗೋದಿಲ್ಲ, ಮುಂದೊಂದ್ ದಿನ ಬೈದೇಶಿಗೆ ಹೋಗ್ಲಿಕ್ಕೆ ನೀರು ಸಿಗೋದಿಲ್ಲ. ನೆನ್ಪಿಟ್ವರಿ, ಸ್ನಾನ ಮಾಡೋದು ದೂರಳಿತು ಸರ್ ಹೇಳಿಲ್ಲ. ತಿಂಗಳಿಗೆ ಒಂದ್ಸಲ ಸ್ನಾನ ಮಾಡೋದು, ತಿಂಗಳಿಗೆ 15 ದಿನ. ಅದು ಮುಂದೊಂದ್ ದಿನ ಏನಂತಂದ್ರೆ ಈ ಕಂಬ್ಲರಿ ಬಂದು ಮಾಡ್ತಾರೆ, ಕಂಬ್ಲರಿ ನೀರಾಗ ಎತ್ತೀನಿ ಮೈ ಹಾಕ್ಸ್ಕೊಂಡು ಆ ದಿನ ಬರುವಂತದ್ದು ಬಹಳ ದೂರ. ಈ ರೀತಿ ಅವೈಜ್ಞಾನಿಕವಾಗಿ ನೀವು ನಿಸರ್ಗ ಸಂಪತ್ತುಗಳನ್ನು ಬಳಸಿದೆ ಆದ್ರೆ ಆ ದಿನಗಳು ದೂರಿಲ್ಲ. ಕುಡಿಲಿಕ್ಕೆ ನೀರು ಸಿಗುದಿಲ್ಲ, ಸ್ನಾನ ಮಾಡೋದಂತೂ ಬಹಳ ದೂರವಿದೆ. ಈಗ ನಾನು 1998ರಲ್ಲಿ ಊರಿಗೆ ಬಂದಿದ್ದೆ, ಫಸ್ಟ್ ಅಪಾಯಿಂಟ್ಮೆಂಟ್ ಅದಕ್ಕೆ ಶಾಲೆಯಲ್ಲಿ. ಆ ಶಾಲೆಯಲ್ಲಿ 10 ವರ್ಷ ಸೈನ್ಸ್ ಟೀಚರ್ ಕೆಲಸ ಮಾಡ್ತೀನಿ. ಅವಾಗಿನ್ನ ಕವಲಿಗೆ ಇರಲಿಲ್ಲ, ಬಹಳ ಪರಿಸರ ಚೆನ್ನಾಗಿರ್ತೀವಿ. ಸಾಯಂಕಾಲ ನಾವು ಇಲ್ಲಿ 6 ಗಂಟೆ ತನಕ ಇಲ್ಲಿ ವಾಲಿಬಾಲ್ ಆಡ್ತಿದ್ವಿ. ಎಲ್ಲ ಗಿಡಗಳು ಬಹಳ ಅದ್ಭುತವಾದಂತಹ ಪರಿಸರ ಇತ್ತು. ಇಲ್ಲಿ ಸಾಯಂಕಾಲ ಶಾಲೆ ಬಿಟ್ಕೊಳ್ಳೇನೆ ವಾಲಿಬಾಲ್ ಆಡ್ತಿದ್ವಿ. ಊರಿನ ಜನ ಎಲ್ಲ ಬರ್ತಿದ್ರು, ಅವ್ರನ್ನ ನಾವು ಸೇರಿ ಬಾಲ್ ಆಡ್ತಿದ್ವಿ. ಈ ಹುಗ್ಗಿ ಇದೆಯಲ್ಲ, ಹುಗ್ಗಿ ಇಲ್ಲಿ ಬೋರ್ವೆಲ್ ನೋಡ್ರಿ, ಅಲ್ಲಿ 2 ದಿವಸ ಮಳೆ ಬಂತಪ್ಪ ಅಂದ್ರೆ ಆಟೋಮೆಟಿಕ್ ನೀರು ಬಂದ್ಬಿಡ್ತಾರೆ ಒಳಗೆ. ಮತ್ತು ಅದು ಬೋರ್ವೆಲ್, ಅಲ್ಲಿ ಬೋರ್ವೆಲ್ ಈಗಲೂ ಐತೆ, ಅವಾಗಲೂ ಇತ್ತು. ಬ್ಯಾಸಿಗೆಗೂ ನೀರು ಇರ್ತಿದ್ರು, ಸುಗ್ಗಿ ಒಳಗೂ ನೀರು. ನಾವೆಲ್ಲ ವಾಲಿಬಾಲ್ ಆಡಿ ಅದೇ ಇದರಲ್ಲಿ ನೀರು.
ನೀರು ಹೆಂಗಿತ್ತು ಅಂದ್ರೆ ತೆಂಗಿನ ಹಾಲು ತೆಗೆದಿದ್ವು ಅಲ್ಲಿ. ನಾನು ಕುಡ್ತೀನಿ ನನ್ನ ಕೈ ತಗೊಂಡು ಕೇಳಿ ನಮ್ಮ ಮನೆಯಲ್ಲಿ ಹೋಗ್ಲಿಲ್ಲ, ಇದೇ ನೀರೇ ಕುಡಿದ್ವಿ. ಈಗ ಬೋರ್ವೆಲ್ ನೀರು ಕುಡಿದ್ರೆ ವಿಷ ಬಂದಂಗೆ ಬರ್ತದ. ಯಾಕೆ ವಿಷ ಬಂದಂಗೆ ಬರ್ತದ ಅಂದ್ರೆ ಕವಳಿ ಗದ್ದೆ ನೀರು ಅಳಿಸಿರ್ತದ. ಕವಳಿ ಗದ್ದೆ ನೀರು ಇರ್ತಲ್ಲ, ಆ ಗದ್ದೆ ನೀರು ಅಳಿಕೆ. ಅಲ್ಲಿ ಏನ್ ಮಾಡ್ಬಿಟ್ರಿ, ಎಲ್ಲ ಕವಳಿ ಗದ್ದೆ ಮಾಡಿಬಿಟ್ರಿ. ಆ ಕವಳಿ ಗದ್ದೆ ಏನ್ ಮಾಡ್ತೀರಿ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ತೀರಿ. ಕೊಟ್ಟಿ ಗೊಬ್ಬರ ಇವ ಯಾರು ಹಾಕೋದಿಲ್ಲ. ಕುರಿ ಗೊಬ್ಬರ, ದನಕರಗಳಿಂದ ಬಂದಂತ ಗೊಬ್ಬರ ಯಾರು ಹಾಕೋದಿಲ್ಲ. ನೀವು ಹೆಚ್ಚಿಗೆ ಇಳುವರಿ ತಗೋಬೇಕು ಏನ್ ಮಾಡ್ತೀರಿ, ಆ ಸೋನಾ ಮಸೂರಿ ಅಕ್ಕಿ ಒಳಗ ಟೆಸ್ಟ್ ಮಾಡಿದ್ರೆ 25% ವಿಷ ಇರ್ತದೆ. ಯಾಕಂದ್ರೆ ಬರೇ ರಾಸಾಯನಿಕ ಗೊಬ್ಬರದಿಂದ ಬೆಳೆದಿರ್ತದೆ. ಮಣ್ಣಿನಲ್ಲಿ ಏನು ಸತ್ವ ಇಲ್ಲಲ್ಲಿ. ನೀವು ಬೆಳೆದಂತ ಅಕ್ಕಿ ಬೇರೆ ದೇಶದಾಗ ರಿಜೆಕ್ಟ್ ಮಾಡ್ಯಾರ, ಇದ್ರ ಬರೀ ಪಾಯ್ಸನ್ ಅದ ತಗೊಂಡ್ರಿ ಅಂತ. ಮತ್ತೆ ಅವ್ರು ತಿರ್ಲಿಲ್ಲ ಅಂದ್ರೆ ನಾವು ಬೆಳೆದ್ರೆ ನಾವೇ ತಿನ್ನೋದು, ನಾವೇ ತಿನ್ನೋದು ಮುಂದೆ. ಅದು ಅಂದ್ರೆ ನಾವೇ ತಿನ್ಬೇಕ, ಬೆಳೆದಿರ್ತೀವಲ್ಲ. ಅದಕ್ಕೆ ಇವತ್ತು ನಾವು ಈ ಇಕೋ ಕ್ಲಬ್ ಮಾಡಿದ ಉದ್ದೇಶ ಅಂದ್ರೆ ಪರಿಸರ ವಿಜ್ಞಾನ ಮಕ್ಕಳಿಗೆ ನಿಮಗೆಲ್ಲ ಬರ್ತದೆ. 5ನೇ ಕ್ಲಾಸ್ನಿಂದ ನಿಮಗೆಲ್ಲ ಪರಿಸರ ಬಗ್ಗೆ ಜ್ಞಾನ ಇದೆ. ಏನ್ ಪರಿಸರ ಅಂತಂದ್ರೆ ಈಗೇನ್ ನಮ್ಮ ಸುತ್ತಮುತ್ತ ಇರ್ತಲ್ಲ ಅದನ್ನ ನಾವು ಪರಿಸರ ಅಂತೇವೆ. ಅದೇ ಸರ್ ಹೇಳಿದ್ರು, ಈಗ ನಾವು ಪರಿಸರ ನಾವು ಕೊಡ್ತೀವಿ. ನಿಸರ್ಗ ನಮ್ಮ ಸೂರ್ಯ ಎಷ್ಟೋ ಮಿಲಿಯನ್ ವರ್ಷ ಕ್ರಿಸ್ತಪೂರ್ವದಲ್ಲಿ ಸರ್ ಹೇಳಿರಲ್ಲ, ಅಶೋಕ ಸಾಮ್ರಾಜ್ಯದಲ್ಲಿ ಕೂಡ ಮರಗಿಡಗಳನ್ನು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈಗ ಐತೆ, ನಮ್ಮ ಶಾಲೆಯಲ್ಲಿ ಕೂಡ ನಾವು ಮಾಡ್ತೀವಿ. ನಾನು ಕ್ಲಾಸ್ನಲ್ಲಿ ಹೇಳ್ತಿರ್ತೀನಿ ಮಕ್ಕಳಿಗೆ, ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ಹಿತ್ತಲದಲ್ಲಿ ಎಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ಸಸ್ಯಗಳನ್ನು ನಡೆಸ್ತೀವಿ. ಅಂದ್ರೆ ನೀವು 4 ದಿನ ಚೆನ್ನಾಗಿರ್ತೀರಿ. ನೀವು ಇರ್ತಕ್ಕಂಥ ಸಸ್ಯಗಳನ್ನೆಲ್ಲರೂ ನಾಶ ಮಾಡಿಬಿಟ್ರೆ ಅದನ್ನು ಉಸಿರಾಟ ಮಾಡ್ಲಿಕ್ಕೆ ಗಾಳಿ ಸಿಗುವುದಿಲ್ಲ, ಕುಡಿಲಿಕ್ಕೆ ನೀರು ಸಿಗುವುದಿಲ್ಲ. ಉಸಿರಾಟ ಮಾಡ್ಲಿಕ್ಕೆ ಗಾಳಿ ಸಿಗಲ್ಲ ಅಂದ್ರೆ ಏನಾಗ್ತದೆ ಪರಿಸ್ಥಿತಿ? ಏನಾಗ್ತದೆ? ಎಲ್ಲಿ ಕುಂತಿರ್ತೀರಿ ಅಲ್ಲೇ ಕೊಟ್ಟಿರ್ತೀರಿ. ರೊಕ್ಕ ಕೊಟ್ಟರು ಗಾಳಿ ಸಿಗಲ್ಲ, ವಿಷಗಾಳಿ ಬಂದ್ಬಿಡ್ತದ. ವಿಷಗಾಳಿ ಬಂತಂದ್ರೆ ಉಸಿರಾಟ ಹೆಂಗ್ ಮಾಡೋದು? ಎಲ್ಲರೂ ಮೂಗು ಕಿಟಕಿ ಇರ್ಲಿಕ್ಕಾಗ್ತದ? ಗಾಳಿ ಆಗುದಿಲ್ಲ. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಿತ್ತು, ಪಾಯ್ಸನ್ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ಅದಕ್ಕೆ ಇವತ್ತೇ ನಾವು ಹೆಸರಾಗ್ಬೇಕಂತ ಈಗೆಲ್ಲ ನೀವು ಓದ್ತೀರಿ, ವಿಜ್ಞಾನ ಪತ್ರಿಕೆಗಳು ಬರ್ತಾವ, ಟಿವಿಗಳನ್ನು ನೋಡ್ತಿರ್ತೀರಿ. ಹಾಗಾಗಿ ಈ ಕಾರ್ಯಕ್ರಮ ಬರ್ತಿರ್ತಾರೆ ನೋಡ್ರಿ. ಈ ಕೆಲವು ಮಂದಿ ಪ್ರಶ್ನೆ ಕೇಳ್ತಿರ್ತಾರೆ, ಉತ್ತರ ಹೇಳ್ತಿರ್ತಾರೆ. ದೊಡ್ಡ ಡಾಕ್ಟರ್ಸು, ಪರಿಸರ ತಜ್ಞರು, ಇಲಾಖೆಯಿಂದ ಏನು ಹೇಳ್ತಾರೆ, ಏನಾಗ್ತದಪ್ಪ ಜಲಮೂಲಕಾಲಿ ಅಂದ್ರೆ ಏನ್ ಮಾಡ್ತೀರಿ? ಈಗ ಉದಾಹರಣೆ ತೋರಿ, ಈಗ ನೀರ್ ಸಿಗ್ತದೆ ನೀವೇನ್ ಮಾಡ್ತೀರಿ? ಏನ್ ಮಾಡ್ಲಿಕ್ಕೆ ಸಾಧ್ಯ ನಿಮ್ಗೆ? ಒಳ್ಳೆ ಮಾಡ್ಕೋಬೇಕ್ರಿ. ನೀರ್ ಸಿಗ್ತಂದ್ರೆ ಏನ್ ಪೆಟ್ರೋಲ್ ಜೇಲ್ಕೊಂಡು ಮಾಡ್ಕೋಬೇಕ್ರಿ? ಅದು ಸಿಗ್ತದ? ಅದು ಕಡೆ ಈಗ ನಿಮ್ಮ BMW ಕಾರ್ಗಳೆಲ್ಲ ಸೈಜ್ ನಡೆಸ್ಬೇಕೀಗ. ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿದೆ ಈಗ. ಬಹಳ ಅಂದ್ರೆ ಇನ್ನೊಂದು 5-10 ವರ್ಷ ಬರ್ತದೆ. ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಲಭ್ಯತೆ ಅಷ್ಟೇ. 5-10 ವರ್ಷ ಆದ್ಮೇಲೆ ಪೆಟ್ರೋಲ್ ಡೀಸೆಲ್ ಎಲ್ಲ ಪೂರ್ತಿ ಖಾಲಿ ಆಗ್ಬೋದು. ಅವಾಗ ಏನ್ ಮಾಡೋದು? ಅದಕ್ಕೆ ನಮಗೇನ್ ಸಾಧ್ಯ ಇಲ್ಲ. ಈಗ ನಾವು ಎಲ್ಲ ಹೋಗ್ಬೇಕಾದ್ರೆ ನೀವು ಸೈಕಲ್ ತಗೊಂಡು ಹೋಗೋದು, ಇಲ್ಲ ಬಾಯ್ ವಾಕ್ ಹೋಗೋದು. ನಾವು ಇವತ್ತು ಕೆಲಸ ಪರಿಸ್ಥಿತಿ ಬಂದಿವಿ ಅಂದ್ರೆ ಬೈದು ದಿವಸಕ್ಕೆ ಹೋಗಲ್ಲ ಸೈಕಲ್ ಮುಟ್ಕೊಂಡ್ತಾರೆ. ಹಳ್ಳಿಯ ಜನ ಸಂಡೇ ಸ್ಕೂಲಲ್ಲಿ ಸೈಕಲ್ ಮುಟ್ಕೊಂಡ್ತಾರೆ ನೋಡಿ. ನಾನು ಭಾಳ ಜನ ಮತ್ತೆ ಈ ನಮ್ನಿ ನಾವು ಅಟ್ಯಾಚ್ಮೆಂಟ್ ಆದ್ರೆ ಪರಿಸರ ಹ್ಯಾಂಗ್ ಸುಧಾರಣೆ ಅಂತ ಹೇಳಿ ಏನ್ ಮೊದಲೆಲ್ಲ ನಮ್ಮ ಹಿರಿಯರು 1 ಕಿಲೋಮೀಟರ್ ಹೋಗ್ತಿದ್ರು, ವ್ಯಾಯಾಮ ಆಗ್ತಿತ್ತು ಬೆಳಿಗ್ಗೆ. ಈಗ ಮನೆಯಾಗ ಊಟ ಮಾಡ್ತೀವಿ, ನಶನೆಗೆ ಮೈ ದೊಡ್ಡದೇ ಆಗ್ಬಿಡ್ತೀವಿ, ಅದು ನಿಲ್ಲಿಸ್ಲಾಗ ಓಡಾಡ್ತೀವಿ. ಕೆಲಸ ಚೆನ್ನಾಗಿ ಮಾಡ್ರಿ, ಬಾಡಿ ಬರೋದೇ ಇಲ್ಲ. ಹೊರಮನೆ ಕೆಲಸ ಮಾಡ್ರಿ, ನೀರು ತೊಗೊಂಡ್ರಿ. ನಿಮ್ಮ ತಂದೆ ತಾಯಿಗೆ ಮುಂಜಾನೆ ಒಂದು 2 ಕೊಡ ನೀರು ತರ್ರಿ, ಎಂಡಿ ಕಸ ಬೆಳೀರಿ. ಎಂಡಿ ಕಸ ಅಂತ ಗೊತ್ತಲ್ಲೇ? ಏನ್ ಎಂಡಿ ಕಸ? ವೆರಿ ಗುಡ್. ದನಕರುಗಳು ಹಾಕಿರ್ತಕ್ಕಂಥದ್ದು ಏನಿತ್ತು ನೋಡಿ ಸಗಣಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಕಿಕ್ಕಿಯಲ್ಲಿ ಸಂಗ್ರಹ ಮಾಡ್ತಾರೆ. ಇಡೀ 1 ವರ್ಷದ ಗೋಧಿ ಏನ್ ಮಾಡ್ತಿದ್ರು ಹೊಲಕ್ಕೆ ಹಾಕ್ತಿದ್ರು. ಅದು ಇಳುವರಿ ಚೆನ್ನಾಗಿ, ಇವ್ರ ದೇಹನೂ ಚೆನ್ನಾಗಿರ್ಬೇಕು, ಹೊಲನೂ ಬೆಳಿಬೇಕು. ಹೌದಾ? ಹೌದಿಲ್ಲ? ಯಾರು ಬೆಳಿತೀರಪ್ಪ ದಿನ ಎಂಡಿ ಕಸ? ಎಷ್ಟೇನು ಬೆಳಿತೀರಿ ನೋಡ್ರಿ. 1 3 ಊರಲ್ಲಿ 4 ಕೆಲವು ಮಂದಿ ಕಸನೆ ಬೆಳೆಯಲ್ಲ, ಮನೆಯಲ್ಲ ಕಸ ಬೆಳೆಯಕ್ಕೆ ನಾವು, ಮಾಡೆ ತಿನ್ಲಕ್ಕೆ ನಾವು, ಮನಿ ಓದ್ಲಕ್ಕೆ ನಾವು, ತೊಳೆಯಕ್ಕೆ ನಾವು, ಇನ್ನು ನಮ್ಮನ್ನ ಜಾಗ ಮಾಡ್ಲಕ್ಕೆ ಒಂದು ಆಳಿರ್ಬೇಕು ಅಷ್ಟೇ.
ನಾವು ಎಷ್ಟು ಲೇಜಿ ಆಗಿವಂದ್ರ ನಮ್ಮ ನೀರು ನಾವು ಕುಡಿಯದೇ ಇರ್ತಕ್ಕಂಥ ಮಟ್ಟಕ್ಕೆ ಬಂದಿವಿ. ನಮ್ಮ ನೀರು ಎಷ್ಟು ಇಲ್ಲ. ಈ ಮಟ್ಟಕ್ಕೆ ನಾವು ಲೇಜಿ ಆದಾಗ ನಮಗೆ ಹೆಂಗ್ ಪರಿಸರ ನಮ್ಗೆ ರಿಯಾಕ್ಷನ್ ಮಾಡುತ್ತೆ. ಬಾಟ್ಲಿ ನೀರು ಒಂದು ಬಾಟ್ಲಿ 30 ರೂಪಾಯಿ. ಒಂದು ಬಾಟ್ಲಿ 30 ಅಲ್ಲ, 300 ರೂಪಾಯಿಗೆ ಒಂದು ಬಾಟ್ಲಿ ಮಾಡ್ತದ ಕೆಲವೇ ದಿನಗಳಲ್ಲಿ. ಅದು ಸಿಗುದಿಲ್ಲ. ಯಾಕಂದ್ರ ಜನಸಂಖ್ಯೆ ಸ್ಫೋಟ ಆಗತ್ತದ. ಜನಸಂಖ್ಯೆ ಏನಾಗತ್ತದ, ಸ್ಫೋಟ ಬೆಳವಣಿಗೆ ಎಲ್ಲ